ಮಧು ಮಧು ಬೇಗ ಬಾಮ್ಮ. ಎಷ್ಟೊತ್ತು ಮಾಡ್ತೀಯಾ? ಆಹಾ, ಬೆಳದಿಂಗ್ಳಲ್ಲಿ ರಾತ್ರಲ್ಲಿ ಈ ಥರ ಹಾಲು ಕುಡಿಯೋ ಮಜವೇ ಬೇರೆ. ಯಾಕೆ ಗೊತ್ತಾ? ಈ ಬೆಳದಿಂಗಳ ರಾತ್ರಲ್ಲಿ ನಾಗಮಂಡಲ ಸಂಪೂರ್ಣವಾಗಿ ಎಚ್ಚರವಾಗಿರ್ತದಂತೆ. ಗೌಡ್ರಿಗೆ ಏನಾಗಿದೆಯಪ್ಪ? ಹಾಲ್ನ ಒಳ್ಳೆ ಹಾವು ಕುಡ್ದಂಗೆ ಕುಡಿತಾ ಇದ್ದಾರೆ. ಮಮ್ಮಿ, ಆಹಾ, ಈ ಥರ ಹಾಲು ಕುಡಿಯೋದ್ರಲ್ಲಿ ಇರೋ ಕಿಕ್ಕೆ ಬ್ಯಾರೆ. ಮಾಯ್ಕಾರ ಯಾನಪ್ಪ ಇದು? ನಮ್ ಶ್ರೀ ಹಾವ್ ತರ ಹಾಲು ಕುಡಿತಾವ್ರಲ್ಲ, ಹಂಗಾದ್ರೆ ಇವ್ ಹೆಚ್ಚದಾರ ಯಾವ? ಒಂಟೆ ಹೋದ್ರು ಪಾತ್ರಗುಟ್ಟೋಗಿರ್ತಾರೆ. ನಾನೊಂದು ಹೇಳ ಪ್ರೇಮ್, ಲೇ ಈಗಷ್ಟೇ ಸ್ನಾನ ಮಾಡಿ ಪ್ಯಾಂಟ್ ಹಾಕೋತಿದ್ದೀನಿ ಕಣ. ಅರ್ಜೆಂಟಾಗಿ ಬಂದ್ರೆ ಹೆಂಗ ಬರ್ಲಿ? ಒಂದು ನಿಮಿಷ ಇರಾ. ಅದೇ ಹೇಳೋ ಫೋನು. ಜಾನಿ, ನಿಮ್ಗೋಸ್ಕರ ಕಾಫಿ ಮಾಡಿದ್ದೀನಿ, ತಗೊಳ್ಳಿ. ಥ್ಯಾಂಕ್ಸ್ ಮಧು. ಏನಿವತ್ತು ನೀನ್ ಕಾಫಿ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಪಾಪ ದಿನ ನೀವೇ ಮಾಡ್ತಿರಲ್ಲ, ಇರ್ಲಿ ಅಂತ ಇವತ್ತೊಂದಿನ ನಾನ್ ಮಾಡ್ದೆ. ಜಾನಿ, ಏನಾಯ್ತು? ಯಾಕೆ ಈಗ ಅಲ್ಲಾಡ್ತಿದ್ದೀರಾ? ಅದು ಒಳಗಡೆ ಏನೋ ಸೇರ್ಕೊಂಡು ಒಂಥರ ಆಗ್ತಿದ್ಯಮ್ಮ. ಏನ್ ಸೇರ್ಕೊಂಡಿದೆ? ಒಂದ್ ನಿಮಿಷ. ಏನ್ ಮಾಡ್ತಿದ್ರ? ಅಯ್ಯೋ ಒಂದ್ ನಿಮಿಷ ಇರಮ್ಮ. ಮಧುರವ್ರೆ, ಮಧುರವ್ರೆ, ಏನಾಯ್ತು? ಅಷ್ಟಿಯಾ? ಒಂದೇ ಒಂದು ನಿಮಿಷ ರೀ. ಬೇಡ, ಬಗ್ಸು ಬಾ ಬಾ. ಓ ಆಯ್ ಏ ಜಾನು ಮರಿ. ಎತ್ತು ಬೇಡ, ಬಗ್ಸು 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 ಬಗ್ಸು. ಅದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ವಾ ನಿಮ್ಗೆ? ಮನುಷ್ಯ ಯಾವತ್ತಾದ್ರೂ ಹಾವಾಗಿರೋದನ್ನ ನೀವ್ ನೋಡಿದಿರಾ? ಇಲ್ಲ. ಮತ್ ಹೇಗ್ ಗೌಡ್ರು ಹಾವಾಗ್ತಾರೆ? ಹಾಗಲ್ಲ ಮಧು, ಗೌಡ್ರು ಹಾವಿನ ತರ ಇಲಿ ತಿಂತಾ ಇದ್ದದನ್ನ ನಾನೇ ನೋಡಿದ್ದೀನಿ. ಅಷ್ಟೇ ಇವಾಗ ಏನೇನೋ ಮಾತಾಡ್ಬೇಡಿ. ಹೌದು ಮಧು, ನಾನು ಹೇಳ್ತಿರೋದು ನಿಜ. ಗೌಡ್ರು ಹಾವಿನ ಜೊತೆ ಅಪ್ಪ ಮಕ್ಕಳ ತರ ಆಟ ಆಡೋದು ನೀನೇ ನೋಡಿಲ್ವಾ? ಜಾನಿ, ಕೆಲವರು ಹಾವಿಟ್ಕೊಂಡು ಆಟ ಆಡೋದನ್ನ ನೀವು ಟಿವಿನಲ್ಲಿ ನೋಡಿಲ್ವಾ? ಅದ್ರಲ್ಲಿ ವಿಶೇಷ ಏನಿದೆ? ಕೆಲವರು ಹಾವು ಕಂಡ್ರೆ ಹೆದರ್ಕೋತಾರೆ, ನಿನ್ ತರ. ಇನ್ನು ಕೆಲವರು ಹಾವು ಕಂಡ್ರೆ ಭಯ ಪಡಲ್ಲ, ಗೌಡ್ರ ತರ. ಈಗ ಹಾವು ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಸುಮ್ಮನೆ ಮಲ್ಕೊಳ್ಳಿ. ಗುಡ್ ನೈಟ್. ನನ್ನ ಹೆಂಡ್ತಿನೂ ನನ್ನ ಮಾತು ನಂಬ್ತಿಲ್ವಲ್ಲಪ್ಪ. ಹಾವಲ್ಲ, ನನ್ ಸೈಲೆನ್ಸ್ ಅಂದಿದ್ದು. ಪಾರೋರೆ, ಅಯ್ಯೋ ಎಲ್ಲೋದ್ರಪ್ಪ ಇವರು? ಜಾನಿಯವರೇ, ಯಾಕೆ ನಿಂತ್ಕೊಂಡಿದ್ರಿ? ಬನ್ನಿ ಕುತ್ಕೊಳ್ಳಿ. ಪಾರೋರೆ, ಯಾಕೆ ಬರೋದು ಲೇಟ್ ಮಾಡಿದ್ರಿ? ಎಲ್ಲಿ ಗೌಡ್ರು ಬಂದ್ಬಿಡ್ತಾರಂತ ಭಯ ಆಗಿತ್ತು ಗೊತ್ತಾ? ಜಾನಿಯವರೇ, ಏನು ಅಂತ ಮಾತಾಡ್ತಿದ್ದೀರಿ? ನೀವ್ ಯಾಕೆ ನಮ್ಮ ಬಾಬು ನೋಡಿ ಎದ್ರಕೋಬೇಕು? ಓ ಪಾರೋರೆ, ಗೌಡ್ರಿದಾರಲ್ಲ, ಅದೇ ನಮ್ಮ ಬಾವ. ಅವ್ರೆ. ಅವರು ಗೌಡ್ರಲ್ಲ, ಗೌಡ್ರ ರೂಪದಲ್ಲಿರೋ ಹಾವು. ಜಾನಿಯವರೇ, ಸುಮ್ಕೆ ನಮ್ಮ ಬಾವನ ಬಗ್ಗೆ ಏನೇನೋ ಮಾತಾಡ್ಬಿಡಿ. ಪಾರೋರೆ, ನಾನ್ ನಿಜಾನೇ ಹೇಳ್ತಿದ್ದೀನಿ. ನಿನ್ನೆ ರಾತ್ರಿ ಗೌಡ್ರು ಹಾವುಗಳು ತಿಂದಂಗೆ ಇಲಿಗಳನ್ನ ಹಿಡ್ಕೊಂಡು ತಿಂತಾ ಇದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಜಾನಿಯವರೇ, ಸುಳ್ಳು ಹೇಳ್ಬಿಡಿ. ನಮ್ಮ ಬಾವ ಯಾಕೆ ಇಲಿನೆಲ್ಲ ತಿಂತಾರೋ? ಯಾಕೆಂದ್ರೆ ಅವರು ಹಾವು, ಅದಕ್ಕೆ. ನೀವ್ ಹೇಳೋ ಮಾತನ್ನ ನಾನು ಹಿಂಗ್ ನಂಬೋದು? ಓ ಹೆಂಗಪ್ಪ ನಂಬಿಸ್ಲಿ? ನಮ್ಮ ಮಮ್ಮಿ ಮೇಲಾನೆ ನಿಜ ಪಾರೋರೆ. ಹಂಗಂದಿರಿಯಾ? ಈಗಲೂ ನಮ್ಮ ಅತ್ತೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ಹೇಳಿ ಗೌಡ್ರ ರೂಪದಲ್ಲಿರೋ ಹಾವನ್ನ ಬಂದು ಹೊಡೆದು ಸಾಯಿಸ್ಲಿ. ಹಲೋ ಅತ್ತೆವಾ?
ಏಳು ಕೂಸು. ಏನು ಚಂದಾಗಿಲ್ದಿದ್ದಾಗ ಏನು ಅಂತ ಹೇಳಿ ಅತ್ತೆವ. ಏನಾಯ್ತು ಕೂಸು? ನಮ್ ಬಾವ ಇಲಿಗಳನ್ನ ತಿಂತಿದ್ರು ಅಂತ ಜಾನಿ ಅವ್ರು ಹೇಳ್ತಾವ್ರೆ. ಹಂಗಾರೆ ಅವ್ನು ದಿಟ್ಟವಾಗ್ಲೂ ಆವಾಗ್ಬಿಟ್ಟಿದಾನ. ಅತ್ತೆವ, ನಮ್ ಬಾವ ದಿಟ್ಟವಾಗ್ಲೂ ಸ್ನಾಕ್ ಆಗ್ಬಿಟ್ಟವ್ರೆ. ಕೂಸು, ಅದು ಸ್ನಾಕ್ ಅಲ್ಲ, ಸ್ನೇಕು. ಜಾಡ ಅದೇ ಆಗ್ಬಿಟ್ಟವ್ರೆ. ಈಗ ಏನ್ ಮಾಡನೆ? ಕೂಸು, ನೀನ್ ಏನು ಹೆದರ್ಬೇಡ. ನಾನು ಈಗಲೇ ಸ್ವಾಮಿಗಳ ಹತ್ರ ಹೋಗಿ ಅವ್ರ ಕಾಲ್ ಹಿಡ್ದಾದ್ರೂ ಪರಿಹಾರ ತಂದೇ ತರ್ತೀನಿ. ಆಯ್ತು ಅತ್ತೆವ, ಅಲ್ಲಿ ಗಂಟ ನಮ್ ಬಾವನ್ನ ಏನ್ ಮಾಡನೆ? ನೀನ್ ಏನು ಮಾಡ್ಬೇಡ. ಅವನು ನಾಗರಾಜ ಅಂದ್ರೆ ದೇವ್ರಾಗವ್ನೆ. ನೀನ್ ಅವನ್ಗೆ ಆರತಿ ಮಾಡು. ಆಯ್ತು ಅತ್ತೆವ. ಸರಿ ಕೂಸು. ಓ ಆಂಟಿ, ಹಣ್ಣು ಜೊತೆ ಮಿಕ್ಸಿನ ಹಾಕ್ಬಿಡಿ, ಜ್ಯೂಸ್ ಮಾಡ್ಕೊಂಡು ಕುಡ್ಕೋತೀನಿ. ಏನಂತೆ ಆಂಟಿ ಈಗಲೇ ಬಂದು ಹಾವನ್ನ ಹೊಡೆದು ಸಾಯಿಸ್ತಾರಂತ? ಇಲ್ಲ ಜಾನಿಯವ್ರೆ, ಹಾವನ್ ರೂಪದಲ್ಲಿರೋ ನಮ್ ಬಾವಂಗೆ ಪೂಜೆ ಮಾಡ್ಬೇಕಂತೆ. ಏನ್ ಮಾಡಿದ್ರು ಅದನ್ನ ಮರೆಯಕ್ಕೆ ಆಗ್ತಿಲ್ಲ. ಏನ್ ಮಾಡ್ಲಪ್ಪ, ಗೌಡ್ರು ಹಾವಾಗ್ಬಿಟ್ಟಿದ್ದಾರೆ. ಅಣ್ಣಪ್ಪನವ್ರಿ, ಯಾಕೆ ಪಟ್ಟಿ ಎದುರ್ಕೊಂಡಿದ್ದಾರಿ? ಹಾವು ನೀವೇನಿಲ್ಲಿ? ಏನಂದ್ರೆ? ನೀವ್ಯಾವಾಗ ಬಂದ್ರಿ ಅಂದೆ? ಅಣ್ಣಪ್ಪನವ್ರಿ, ನೀವು ಇದ್ದರ್ಯೋ ಇಲ್ಲ ಬೈಕ್ ಹೋಗ್ಬಿಟ್ರಿ ಅಂತ ನೋಡ್ಕೊಂಡು ಹೋಗೋ ಅನ್ಕೊಂಬಂದಿ. ಏನ್ ಹೇಳ್ತಿದ್ದೀರಾ? ಅದೇ ಅಣ್ಣಪ್ಪನವ್ರಿ, ಹಾವುಗಳು ನಿಮ್ಮನ್ನ ಹುಡಿಕೊಂಡು ಓಡಾಡ್ತಿದ್ವಲ್ಲ, ಯಾವ ಟೈಮ್ಲಿ ಏನು ಮಾಡ್ತದೋ ಗೊತ್ತಾಗಲ್ಲ. ಏನ್ ನೀವು ಹೆದರಿಸ್ತಿದ್ದೀರಾ? ಚಂದಾಗಿ ಹೇಳಿದ್ರಿ ಕಂಬುಡಿ. ಎಂತ ಮಾತು ಅಂತಾಡ್ರಿ, ಬಿಡ್ತೋನಿ ಎದ್ರಕಂಡ್ರೆ ಅವ್ರನ್ನ ಎದುರ್ಸಕ್ಕದ್ದ. ಗೌಡ್ರೆ, ನೀವ್ ಯಾವಾಗ ಬಂದ್ರಿ? ಮಧುರವ್ರೆ, ನಾ ಬಂದು ಶಾನೆ ಓದ್ತಾಯ್ತು ಕಂಬನ್ನಿ. ಹೌದಾ, ಏನ್ ವಿಷಯ ಗೌಡ್ರೆ? ಅದೇ ನಿಮ್ಮನ್ನು ಅಣ್ಣಯ್ಯಪ್ಪನವ್ರನ್ನ ಮಟ್ಟಿಗೆ ಉಣ್ಣ ಕರೆಯುವಂತ ಬಂದಿ. ನಾನು ನಿಮ್ಮ ಮನೆಗೆ ಊಟ ಬರಲ್ಲ. ನನ್ನ ನಿನ್ನೆಯಿಂದ ಊಟ ಪಡೆದು ಬಿಟ್ಬಿಟ್ಟಿದ್ದೀನಿ. ಸೋನಿ, ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ರ? ಏನಾಯ್ತು? ಮಧು, ನನ್ನೇನು ಕೇಳ್ಬೇಡ, ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಜಾನಿ, ಗೌಡ್ರು ಅಷ್ಟು ಪ್ರೀತಿಯಿಂದ ಊಟ ಕರಿಯಕಂತ ಬಂದಿದ್ದಾರೆ. ನೀವು ಮುಖಕ್ಕೆ ಹೊಡೆದಂಗೆ ಬರಲ್ಲ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮಧುರವ್ರೆ, ಅಣ್ಣಯ್ಯಪ್ಪನವ್ರು ಯಾವಾಗ್ಲೂ ಹಿಂಗೆ ಆಡ್ತಾ ಇರ್ತಾರೆ. ನೀವು ಅದ್ರ ವಶಿ ಬುದ್ಧಿ ಹೇಳಿ. ಇಲ್ಲ ಇಲ್ಲ ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ನಿನ್ನ ರಾತ್ರಿ ನಾನು ಊಟ ಪಡೆದು ಬಿಟ್ಬಿಟ್ಟಿದ್ದೀನಿ. ಅಣ್ಣಯ್ಯಪ್ಪನವ್ರೆ, ನೀವು ಹಿಂಗೆ ಅಂದ್ಬಿಟ್ರಿ ಹೆಂಗೆ ಹೇಳಿ? ನಿಮಗೋಸ್ಕರ ಪಾರು ಹೇಳ್ಬಿಟ್ಟು ನೂಡಲ್ಸು ಕೋಬ್ರಾ ಸೂಪ್ ಮಾಡ್ಸೀನಿ. ಅಯ್ಯ ಶಿವನೇ, ಕೋಬ್ರಾ ಸೂಪ್ ಅಲ್ಲ, ಕೊಬ್ಬರಿ ಸೂಪು. ನೀವೇನೇ ಹೇಳಿದ್ರು ನಾನು ಬರಲ್ಲ. ಅಣ್ಣಯ್ಯಪ್ಪನವ್ರೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರಿ? ನಾನು ಮನುಷ್ಯನೇ ಅಲ್ವಾ? ನೀವು ಮನುಷ್ಯ ಅಲ್ಲ, ಹಾವು. ಏನಂದ್ರಿ? ನೀವೇನು ಹೇಳಿದ್ರು ನಾನು ಬರಲ್ಲ. ಜಾನಿ, ಸಾಕ್ ನಿಲ್ಲಿಸ್ತೀರ ನಿಮ್ ಡ್ರಾಮಾನ. ನಾವ್ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ ಅಷ್ಟೇ. ಅದು ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಗೌಡ್ರು ಮನೆಗೆ ಊಟಕ್ಕೆ ಹೋಗೋದು ಬೇಡ ಪ್ಲೀಸ್. ಜಾನಿ, ನಂಗೆಲ್ಲ ಅರ್ಥ ಆಗಿದೆ, ನೀವು ಸೈಲೆಂಟ್ ಆಗಿರಿ. ಗೌಡ್ರೆ, ನಾವು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ. ಥ್ಯಾಂಕ್ ಯು. ಗ್ರೂಮಿಂಗ್ ಕ್ಲಾಸ್ ಲೇಟ್ ಆಯ್ತು, ನಾವು ಹೋಗಿ ಬರ್ತೀವಿ. ಬಾಯ್. ಮಧು, ನನ್ನ ಮಾತು ಕೇಳಮ್ಮ. ಅಲ್ಲ ಮಧು. ಅಣ್ಣಯ್ಯಪ್ಪನವ್ರೆ, ಬರಲ್ಯಾ? ಅಣ್ಣಯ್ಯಪ್ಪನವ್ರೆ, ನಾವಲ್ಲ ಖರ್ಚಿಪ್ಪು, ಶಾನೆ ದಾಗೆ ಅಲ್ವಾ, ಅದಕ್ಕೆ. ದೇವ್ರೆ, ಖರ್ಚು ಕೂಡ ಯಾವ ಥರನೇ ಕಾಣ್ತಿದ್ಯಲ್ಲಪ್ಪ. ಮಮ್ಮಿ, ನೀವು ನಲ್ಲೇಕು, ನಿಮ್ಮ ಅಪ್ಪ ನಲ್ಲೇಕು, ನಿಮ್ಮ ತಾತ ನಲ್ಲೇಕು. ಪಾರು, ಮೈಂಡ್ ಯೋರ್ ಲ್ಯಾಂಗ್ವೇಜ್. ನಾನ್ ಕೊಟ್ಟ ಟೊಮೆಟೊನ ಯಾಕೆ ಬಿಸಾಕ್ತಿದ್ಯಾ? ಕೊಳ್ತೋಗಿರೋ ಟೊಮೊಟೊ ಹಣ್ಣು ಕೊಟ್ಟಿದ್ದೀರಲ್ಲ, ನಮ್ನೇನ್ ಭಿಕಾರಿಗಳು ಅನ್ಕೊಂಡಿದ್ರಿಯಾ? ನಿಮ್ಮಿಬ್ರು ಅಣ್ಣ ತಮ್ಮಂದ್ರ ಕಾಣಂಗೆ ಪಕ್ಕೆ ನಾವು ಬಿಡೋದಿಲ್ಲ. ಇವರ ನಿಪ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಇವರ ನಿಪ್ಲಿಕ್ಕೆ ನಾವು ಬಿಡುದಿಲ್ಲ.